ಹಾಯ್ ಹಲೋ ನಮಸ್ತೆ ಪ್ರಿಯ ವೀಕ್ಷಕರೇ, ನಾವಿವತ್ತು ನಿಮ್ಮನ್ನ ಇಲ್ಲಿ ಕರ್ಕೊಂಬಂದಿರೋದಂಥ ಪ್ಲೇಸು ಇದು ತುಂಬ ಐತಿಹಾಸಿಕವಾದಂತಹ ಮದಗದ ಕೆರೆ. ಈ ಮದಗದ ಕೆರೆಯು ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಗಡಿಭಾಗ ಹಾಗೂ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಗಡಿಭಾಗದ ಎರಡೂ ಗಡಿಭಾಗಗಳಲ್ಲಿ ಹೊಂದಿಕೊಂಡಿರುವಂಥ ಈ ಮದಗದ ಕೆರೆ ತುಂಬ ಐತಿಹಾಸಿಕವಾದಂಥ ಮದಗದ ಕೆರೆ. ಇದು 100 ಎಕರೆ ಗಂಟಲೆ ಇರುವಂಥ ಮದಗದ ಕೆರೆ ಈಗ ಎಲ್ಲ ಒತ್ತುವರಿಯಾಗಿ ಸುತ್ತಮುತ್ತ ಎಲ್ಲ ಇಷ್ಟೇಷ್ಟು ಉಳ್ಕೊಂಡಿದೆ. ಎಲ್ಲ ತೋಟ ಗದ್ದೆಗಳನ್ನೆಲ್ಲ ಮಾಡ್ಕೊಂಡ್ಬಿಟ್ಟು ಇಷ್ಟೇಷ್ಟು ಉಳಿದಿದೆ. ಇದು ಐತಿಹಾಸಿಕವಾದಂಥ ಮದಗದ ಕೆರೆ. ಇದರ ಹೆಸರು ನಶಿಸುವುದಕ್ಕೆ ಕಾರಣ ನಾನು ನಿಮಗೆ ಒಂದು ನೆಕ್ಸ್ಟ್ ವೀಡಿಯೋ ಇದೇ ವಿಡಿಯೋದಲ್ಲಿ ಮುಂದೆ ತೋರಿಸ್ತೀನಿ ನೋಡಿ. ಈ ಕುರುಹುಗಳನ್ನೆಲ್ಲ ನೋಡಿದರೆ ನಿಮಗೆ ಮಾಯಾದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ ಅನ್ನುವಂಥ ಸಾಹಿತ್ಯ ಹುಟ್ಟಿರೋದು ಇದೇ ನೆಲದಲ್ಲಿ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಆ ನೆಲದ ಸೊಗಡು, ಆ ಭಾಷೆಯಲ್ಲಿರುವಂಥ ಗತ್ತು ಅದನ್ನೆಲ್ಲ ನೋಡಿದರೆ ಅದು ಚಿಕ್ಕಮಂಗ್ಳೂರು ಸೈಡ್ ಭಾಷೆ ಅನಿಸಲ್ಲ ನನಗೆ ಇಲ್ಲೇನೋ ಇದೇ ಉತ್ತರ ಕರ್ನಾಟಕ ಮತ್ತು ಈ ಶಿವಮೊಗ್ಗ ಭಾಗದ ಭಾಷೆ ಅನಿಸುತ್ತೆ ನೋಡಿ. ಈ ತುಂಬುಗಳು ಇದೆಲ್ಲ ತುಂಬ 200-300 ವರ್ಷ ತುಂಬ. ಇದು ರೀಸೆಂಟ್ ಮಾಡಿರೋದು, ಇದು ಹೊಸ ತುಂಬು ಅಂತ ಹೇಳ್ತಾರೆ ಅಂದರೆ, ಬಟ್ ಇದು ಇದೇ 300-400 ವರ್ಷ ಇತಿಹಾಸ ಇದೆ. ಬಟ್ ಇದಕ್ಕಿಂತ ಹಳೆಯ ತುಂಬುಗಳು ಇನ್ನೂ ಮುಂದಿದೆ, ಅದನ್ನು ತೋರಿಸ್ತೀನಿ ನಾನು ನಿಮಗೆ. ನೋಡಿರಿ, ಇದರಲ್ಲಿ ಕೆಳಗಡೆ 2 ಗಂಡು ಬೇರುಂಡ, ಮೇಲ್ಗಡೆ ಒಂದು ಉರ್ದು ಲಿಪಿ ಇದೆ. ಉರ್ದು ಲಿಪಿ ಕಲ್ಲಿದೆ, ನಿಮಗೆ ಅದು ಕಾಣಿಸುತ್ತಿಲ್ಲ ನೋಡಿ. ನಾನು ಅದು ಉರ್ದು ಅಂದ್ಕೊಂಡೆ. ಅಲ್ಲಿ ಒಂದು ಇಬ್ಬರು ಮುಸ್ಲಿಮ್ಸ್ ಇದ್ದರು, ಅವ್ರನ್ನ ಕೇಳಿದೆ, ಅಲ್ಲ ಸರ್ ಇದು ಅರಬಿಕ್ ಅಂದ್ರೆ. ನೋಡಿ 1882ರಲ್ಲಿ ನೀರು ಇಲ್ಲಿ ತನಕ ಬಂತಂತೆ, ಜುಲೈ ತಿಂಗಳಲ್ಲಿ ಇಲ್ಲಿ ತನಕ ಬಂತಂತ ಕಲ್ಲಲ್ಲೇ ಕೆತ್ತಿದ್ದಾರೆ ನೋಡಿ. ಇಲ್ಲಿ ಇಷ್ಟು ಲೆವೆಲಿಗೆ ಬಂದಿದೆ ಅಂದರೆ ಹತ್ತಿರ ಎಷ್ಟು ನೀರು ಬ್ಯಾಕ್ ವಾಟರ್ ಇದೆ ನೋಡಿ. 1950ರಲ್ಲಿ ಬಂದಿರೋದು ಇಲ್ಲಿಗೆ. 30ನೇ ತಾರೀಕು ಜುಲೈ 1950ರಲ್ಲಿ ಇಲ್ಲಿ ಬಂದಿತ್ತು ಗುರುತು ಅಂತ ಅವ್ರು ಕಲ್ಲು ತೋರಿಸ್ತಾ ಇದ್ದಾರೆ. ಇಲ್ಲಿಯ ಪ್ರತಿಯೊಂದು ಕುರುಹುಗಳನ್ನು ನೋಡಿದರೆ ನನಗನ್ಸಿದ ಮಟ್ಟಿಗೆ 100ಕ್ಕೂ 100 ಮದಗದ ಕೆರೆ ಇತಿಹಾಸ ಇಲ್ಲೇ ಇರೋದು. ಈ ಮದಗದ ಕೆರೆ ಮಲ್ಲನಗೌಡರು ಅನ್ನೋರು ಕಟ್ಟಿದ್ರಂತೆ. ಅವರ ಧರ್ಮಪತ್ನಿ ಕೆಂಚಮ್ಮ. ಈ ಕೆಂಚಮ್ಮ ಈ ಕೆರೆಯಲ್ಲಿ ಆಹುತಿ ಆಗ್ತಾಳೆ. ಅವಾಗಿಂದ ಇದಕ್ಕೆ ಕೆಂಚಮ್ಮನ ಕೆರೆ ಅಂತ ಬರುತ್ತೆ. ಅದಕ್ಕೆ ಈ ಕೆಂಚಮ್ಮನ ಕೆರೆ ಅಂತ ಅಲ್ಲಿಂದ ಇದು ಕೆಂಚಮ್ಮನ ಕೆರೆ ಅನ್ನ ಕಚ್ಚಿಸ್ಬಿಟ್ಟು ಈ ಮದಗದ ಕೆರೆ ಅನ್ನೋದು ಜನದ ಬಾಯಲ್ಲಿ ಹೋಗಿರೋದ್ರಿಂದ ಈ ಮದಗದ ಕೆರೆ ಅನ್ನೋದು ಮರವಾಗಿಬಿಟ್ಟಿದೆ. ಇದು ಎಲ್ಲ ಕೆಂಚಮ್ಮನ ಕೆರೆ ಅಂತ ರೂಢಿನಾಮ ಆಗಿಬಿಟ್ಟಿದೆ. ಮದಗದ ಕೆರೆ ಅನ್ನೋದು ತಪ್ಪಿ ಹೋಗೋದ್ರಿಂದ ಇದು ಈ ಜಾನಪದ ಹಾಡು, ಒಬ್ಬರಿಂದ ಒಬ್ಬರು ಬಾಯಿಂದ ಇರೋದಂಥ ಹಾಡು. ನನಗನ್ಸಿದ ಮಟ್ಟಿಗೆ ಇದು ಚಿಕ್ಕಮಗಳೂರು ಡಿಸ್ಟಿಕ್ ಆ ಕಡೆ ಹೋಗಿರೋದು ಇದಕ್ಕೋಸ್ಕರ ಅನಿಸುತ್ತೆ ನೋಡಿ. ಇದು ಇಲ್ಲೇ ಅವರು ಪ್ರತಿ ವರ್ಷ ಒಡ್ಡು ಕಟ್ತಾಯಿದ್ದು ಇದೇ ಏರಿಯಾಕ್ಕೆ. ಇದೇ ಕೋಡಿ ಅಂತ, ಎಷ್ಟು ವಿಶಾಲವಾದ ಕೋಡಿ ಇದೆ. ಈ ಕೋಡಿನೇ ಪ್ರತಿ ವರ್ಷ ಹೊಡಿತಾ ಇದ್ದದಂಥ ಕೋಡಿ ಇದು. ಅದಕ್ಕೆ ಇವರು ಇಲ್ಲಿ 3,000 ಗುದ್ದಲಿ ತರಿಸಿ 6,000 ಸಲ್ಕೆ ತರಿಸಿ ಕಲ್ಲಿಗೂ ರಕ್ತ ದೋಕಳಿಯೋ ಅಂತ ಹೇಳ್ತಾರಲ್ಲ. ಪ್ರತಿಯೊಂದು ಕಲ್ಲಿಗೂ ರಕ್ತ ದೋಕಳಿ ಆಗಿರುವಂಥ ಇತಿಹಾಸ ಇಲ್ಲಿದೆ ಅಂತ ನನಗನ್ಸುತ್ತೆ ನೋಡಿ. ಈ ಕಲ್ಲಿನ ಪ್ರತಿಯೊಂದು ಕಲ್ಲು ಸಾರಿ ಹೇಳುತ್ತೆ ಇದೇ ಮಾಯದಂಥ ಮಳೆ ಬಂತಣ್ಣ ಮದಗದ ಕೆರೆಯ ಸಾಹಿತ್ಯದ ಮೂಲ ಸ್ಥಾನ ಅಂದರೆ ಇದೆ ಅಂತ ನನ್ನ ಅನಿಸಿಕೆ. ನೀವು ಇದ್ರ ಬಗ್ಗೆ ಸ್ವಲ್ಪ ನಮಗೆ ತಿಳಿದಂಥವ್ರು ಯಾರಾದರೂ ಉತ್ಖನನ ಮಾಡಿ ಇದ್ರ ಬಗ್ಗೆ ಬುಕ್ಸು ಇದೆ ಅಂತ ಹೇಳ್ತಾರೆ. ಬಟ್ ಅದನ್ನೆಲ್ಲ ರೆಫರ್ ಮಾಡಿ ನಾನು ನಿಮಗೆ ಇನ್ನೊಂದು ಆದಷ್ಟು ಬೇರೆ ಮಾಹಿತಿಯೆಲ್ಲ ಕಲೆಕ್ಟ್ ಮಾಡಿ ಇನ್ನೊಂದು ವೀಡಿಯೋ ಮಾಡ್ತೀನಿ. ನಾನು ಸದ್ಯ ಶಾರ್ಟ್ ಮಾಡ್ತಾ ಇರೋದು ಏನಪ್ಪ ಅಂದರೆ, ಸ್ವಲ್ಪ ಇಲ್ಲಿ ಬಂದಿದ್ದೆ, ನೀರು ಕಡಿಮೆ ಇತ್ತು. ಎಲ್ಲ ವ್ಯೂಸ್ ಎಲ್ಲ ನೋಡಿದರೆ ತುಂಬ ಮನಸ್ಸಿಗೆ ಆನಂದವಾಯ್ತದೆ ನೋಡಿ. ಕಲ್ಲಲ್ಲಿ ಒಂಥರ ಜೋಗ ಜಲಪಾತ ನೋಡಿದಂಗುತ್ತೆ ಇದು ನೋಡಿರಿ. ಇದು ಕೆರೆ ಬಿಟ್ಟು 3 ಕಿಲೋಮೀಟ್ರ್ ದೂರ ಇದೆ. ಇದೇ ಇದು ಇತಿಹಾಸ ನನಗೆ ಅನಿಸ್ಮಟ್ಟಿಗೆ ನೋಡಿ. ಇದೆಲ್ಲ ಮುಚ್ಚೋಗಿದೆ. ಇದೇ ತುಂಬಂತೆ, ಇದು ಹಳೆಯ ತುಂಬ, ಇದು ನೀರು ಹೋಗೋಂಥದ್ದು ನೋಡಿ. ಕಲ್ಲಿನ ಏರಿ ಇದನ್ನೆಲ್ಲ ನೋಡಿದರೆ ಇದು ಮಾಸೂರು ಟು ನಿಮಗೆ ಶಿಕಾರಿಪುರ ರೋಡಲ್ಲಿ ಬರುತ್ತೆ. ರೋಡ್ ಕಟ್ ಮಾಡಿ ಕೆರೆ ಏರಿಯೆಲ್ಲ ಹೊಡೆದು ರೋಡ್ ಆಗಿರೋದ್ರಿಂದ ನಿಮಗೆ ಮಾಸೂರಿಂದ ಶಿಕಾರಿಪುರಕ್ಕೆ ಹೋಗೋ ಎಡಗಡೆಗೆ ಬರುತ್ತೆ ಇದು ನಿಮಗೆ. ಇದು ನೋಡ್ಬೋದು ನೀವು, ತುಂಬ ಹಳೆಯದಾದಂಥ ಕಲ್ಲಿನ ತುಂಬಿದು. ಇಲ್ಲಿಂದ ನೀರೆತ್ತಿ ತುಂಬ ಮುಂದೆ ರೈತರಿಗೆಲ್ಲ ಹಾಯಿಸ್ತಿದ್ರು ಅಂತ ಹಿಂದಿನ ಕಾಲದಲ್ಲಿ ಒಂದು ಯಜಮಾನರು ಹೇಳ್ತಾ ಇದ್ರಲ್ಲಿ. ಇದನ್ನೆಲ್ಲ ನೋಡಿದರೆ ನನಗೆ ಅನಿಸುತ್ತಿದೆ ಮೂಲ ಮದಗದ ಕೆರೆ ಇದು. ನಾವು ಗೂಗಲಲ್ಲೆಲ್ಲ ನೋಡ್ತಾ ಇರೋ ಮದಗದ ಕೆರೆ ಕಡೂರದು, ಚಿಕ್ಕಮಗಳೂರು ಡಿಸ್ಟಿಕ್ ಕಡೂರದು ಕೆರೆ ಆಗಿದೆ. ನನ್ನ ವಿಡಿಯೋ ನಿಮಗೆ ಲೈಕ್ ಆದರೆ, ಇಷ್ಟ ಆದರೆ ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.